ಸಶಸ್ತ್ರ ಪಡೆಗಳ ಮಾಜಿ ಸೈನಿಕರ ದಿನವಾದ ಇಂದು ರಾಷ್ಟ್ರಾದ್ಯಂತ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ದೂರದರ್ಶನದೊಂದಿಗೆ ನಿವೃತ್ತ ಕರ್ನಲ್ ಪಿವಿ ಹರಿ ಮೊದಲ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ದೇಶ ಸ್ವಾತಂತ್ರ್ಯ ಪಡೆದ ವೇಳೆ ಬ್ರಿಟಿಷ್ ಸೇನಾ ಕಮಾಂಡರ್ ಅವರಿಂದ ಅಧಿಕಾರ ಸ್ವೀಕರಿಸಿದ್ದರು. ದೇಶದ ಏಕತೆ ಮತ್ತು ಸಮಗ್ರತೆಯ ಹಲವು ಕಾರ್ಯಾಚರಣೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. 1953ರ ಜನವರಿ 14ರಂದು ಸೇನೆಯಿಂದ ನಿವೃತ್ತರಾದ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ಸಶಸ್ತ್ರ ಪಡೆಗಳ ನಿವೃತ್ತ ಸೈನಿಕರ ದಿನಾಚರಣೆಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದರು. ಸೈನಿಕರು ತಮ್ಮ ಸೇವೆಯ ವೇಳೆ ಬಿಸಿಲು, ಮಳೆ, ಯುದ್ಧ ಮತ್ತು ಭೂಕಂಪ, ಪ್ರವಾಹಗಳಲ್ಲಿ ದೇಶದ ನಾಗರಿಕರು ಗಡಿಯನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಇಂತಹ ಸೈನಿಕರು ನಿವೃತ್ತರಾದ ಬಳಿಕ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಉದ್ಯೋಗ, ಅವರ ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರಗಳು ಇನ್ನಷ್ಟು ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಎಲ್ಲ ಕಡೆ ಸೇವೆ ಸಲ್ಲಿಸಿ ಅವನ ಹೆಂಡತಿ, ಮಕ್ಕಳು, ತಂದೆ ತಾಯಿಯನ್ನು ಬಿಟ್ಟು ದೇಶಕ್ಕೋಸ್ಕರ ಒಂದು ದೇಶದ ಬೆನ್ನೆಲುಬಾಗಿ ಕೊನೆಯ ತನಕ ಈ ದೇಶದ ರಕ್ಷಣೆ ಮಾಡುವುದು ನಮ್ಮ ಸೈನಿಕ. ಈ ಸೈನಿಕನ ಒಂದು ಗೌರವಾರ್ಥವಾಗಿ ಈ ದಿವಸ ನಾವು ವೆಟರನ್ಸ್ ಡೇ ಮಾಡ್ತಾ ಇದ್ದೀವಿ. ನಾನು ತುಂಬ ಹೃದಯದಿಂದ ಎಲ್ಲ ವೆಟರನ್ಸ್ಗಳಿಗೆ ನಾನು ನನ್ನ ಕಡೆಯಿಂದ ಶುಭಾಶಯಗಳನ್ನ ಕಳಿಸ್ತೇನೆ.